ಸರ್ವರಿಗೂ ಜೈ ಭೀಮ್. ನಿಮಗೆಲ್ಲ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಶುಭಾಶಯಗಳು. ನಾನು ನಿಮ್ಮ ಪುನೀತ್. ನಾನಿಂದು ನಿಮಗೆ ಮುಂದೆಂದೂ ನಡೆಯಲಾಗದ ನಿಮ್ಮ ಆಲೋಚನೆಗೂ ನಿಲುಕದ ಇತಿಹಾಸವನ್ನು ಹೇಳ್ತೀನಿ ಕೇಳಿ. ಇದು 500 ಜನ ಸೈನಿಕರು 28,000 ಸೈನಿಕರನ್ನು ಸದೆಬಡೆದ ಕತೆ. ಬ್ರಿಟಿಷರಿಗೂ ಸಹ ಅರಗಿಸಿಕೊಳ್ಳಲು ಕಷ್ಟವಾದಂಥ ದಂತಕತೆ. ಸ್ವಾಭಿಮಾನ ಮತ್ತು ಸಮಾನತೆಗಾಗಿ ಸಿಡಿದೆದ್ದ ಹಸಿದ ಹುಲಿಗಳ ವೀರಗಾಥೆ. ಇದನ್ನು ಕೇಳಿದ್ರೆ KGF, ಬಾಹುಬಲಿ ಎಲ್ಲ ಮರೆತೇ ಹೋಗುವಂಥ ದ್ರಾವಿಡರ ಯಶೋಗಾಥೆ. ಇದು ಭೀಮಾ ನದಿ ತೀರದಲ್ಲಿ ನಡೆದ ಮಹಾಕದನ. 28,000 ಪೇಶ್ವೆ ಸೈನ್ಯವನ್ನು ಹುಟ್ಟಡಗಿಸಿದ ಮಹರ್ ಸೈನಿಕರ ವಿಮುಕ್ತಿಯ ದಿನ. ಜನವರಿ 1, 1818ರಲ್ಲಿ ದೇಶದ ಮೂಲ ನಿವಾಸಿಗಳು ಗೆದ್ದು ಬೀಗಿದ ಸುದಿನ. ಭೀಮಾ ಕೊರೆಂಗಾವ್ ಎಂದೇ ಪ್ರಖ್ಯಾತಿ ಪಡೆದು ದಲಿತರು ಶೌರ್ಯ ಮೆರೆದ ದಿನ. ಸಿಪಾಯಿ ದಂಗೆಗಿಂತ 40 ವರ್ಷ ಮೊದಲೇ ನಡೆದ ದಲಿತ ಮಹಾದಂಗೆ. ಸುಮಾರು 200 ವರ್ಷಗಳ ಹಿಂದೆ ಪೇಶ್ವೆಗಳ ಕಾಲದಲ್ಲಿ ಇದ್ದ ಸಾಮಾಜಿಕ ವ್ಯವಸ್ಥೆ, ವರ್ಣಾಶ್ರಮ ಪದ್ಧತಿ, ಅಸ್ಪೃಶ್ಯತೆಯ ಆಚರಣೆ ಯಾವ ಹಂತದಲ್ಲಿತ್ತೆಂದರೆ, ಬೆಳಗ್ಗೆ ಮತ್ತು ಸಂಜೆ ನೆರಳು ಉದ್ದವಿದ್ದು ಆ ನೆರಳು ಮೇಲ್ಜಾತಿಯವರ ಮೈ ಸೋಕಿದರೆ ಮಲಿನವಾಗುತ್ತದೆ ಎಂಬ ಉದ್ದೇಶದಿಂದ ಅಂದು ದಲಿತರು ಸೂರ್ಯ ನೆತ್ತಿಯ ಮೇಲೆ ಇದ್ದಾಗ ಮಾತ್ರ ಊರನ್ನು ಪ್ರವೇಶಿಸಬೇಕಿತ್ತು. ಕುತ್ತಿಗೆಗೆ ಒಂದು ಚಿಪ್ಪು ಕಟ್ಟಿಕೊಂಡು ಅದರಲ್ಲಿಯೇ ಉಗುಳಬೇಕಿತ್ತು. ಸೊಂಟಕ್ಕೆ ಒಂದು ಪೊರಕೆ ಕಟ್ಟಿಕೊಂಡು ತಮ್ಮ ಪಾದದ ಧೂಳು ಸಹ ಊರೊಳಗೆ ಉಳಿಯದ ರೀತಿ ಸಾಗಬೇಕಿತ್ತು. ಇದಕ್ಕೆಲ್ಲ ತಕ್ಕ ಉತ್ತರ ನೀಡಿ ಸಮಾನತೆಗೆ ಬುನಾದಿ ಹಾಕಿದ ದಿನ 1818ರ ಜನವರಿ 1. ಈ ಭೀಮಾ ಕೊರೆಂಗಾವ್ ಯುದ್ಧದ ಸಂಪೂರ್ಣ ಇತಿಹಾಸವನ್ನು ಹೇಳ್ತೀನಿ ಕೇಳಿ. ಅದು ಪುಣೆಯಲ್ಲಿ ಬ್ರಿಟಿಷರು ತಮ್ಮ ಕಂಪನಿ ಸರ್ಕಾರವನ್ನು ಸ್ಥಾಪಿಸಿ ಅವರ ಆಡಳಿತಕ್ಕೆ ಅಡ್ಡವಾಗಿದ್ದ ಪೇಶ್ವೆಯವರ ಮೇಲೆ ಯುದ್ಧ ಮಾಡಲು ಆತೊರೆಯುತ್ತಿದ್ದ ಕಾಲ. ಈ ಸಂದರ್ಭದಲ್ಲಿ ಮಹರ್ ಎಂಬ ದಲಿತರ ಸೈನ್ಯ ತುಕಡಿಯಲ್ಲಿ ಯುದ್ಧಕ್ಕೆ ಭಾಗಿಯಾಗುವ ಚರ್ಚೆ ತಾರಕಕ್ಕೇರಿತ್ತು. ತುಕಡಿಯಲ್ಲಿದ್ದ 500 ಸೈನಿಕರಲ್ಲಿ ಅರ್ಧದಷ್ಟು ಸೈನಿಕರು ಬ್ರಿಟಿಷರು ಹೊರದೇಶದವರು, ನಾವು ನಮ್ಮ ದೇಶದ ರಾಜ ಬಾಜಿರಾಯನ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋಣವೆಂದರು. ಇನ್ನುಳಿದ ಅರ್ಧದಷ್ಟು ಸೈನಿಕರು, ಪೇಶ್ವೆಗಳು ನಮ್ಮನ್ನು ಮನುಷ್ಯರಂತೆಯೇ ಕಾಣುವುದಿಲ್ಲ, ನಮಗೆ ಸಮಾನತೆ ನೀಡಿಲ್ಲ, ಕೇರಿಯೊಳಗೆ ಬಿಟ್ಟುಕೊಳ್ಳುವುದಿಲ್ಲ, ಆದ ಕಾರಣ ನಾವು ಬ್ರಿಟಿಷರ ಜೊತೆಗೂಡಿ ಪೇಶ್ವೆಗಳ ಮೇಲೆ ಯುದ್ಧ ಮಾಡೋಣವೆಂದರು. ನಂತರ ಮಹರ್ ಸೇನಾ ತುಕಡಿಯ ನಾಯಕ ಸಿದ್ದನಾಕ, ನಾವು ನಮ್ಮ ದೇಶೀಯ ರಾಜ 2ನೇ ಬಾಜಿರಾಯನೊಡನೆ ಸೇರೋಣವೆಂದು ಹೇಳಿ ಬಾಜಿರಾಯನ ಬಳಿ ಹೋಗಿ, ನಾವು ಕಂಪನಿ ಸರ್ಕಾರದ ವಿರುದ್ಧ ಯುದ್ಧ ಮಾಡಲು ಸಿದ್ಧರಿದ್ದು ಯುದ್ಧದಲ್ಲಿ ಗೆಲ್ಲುತ್ತೇವೆ, ಗೆದ್ದರೆ ನಮ್ಮನ್ನು ರಾಜ್ಯದಲ್ಲಿ ಸಮಾನವಾಗಿ ಕಾಣಬೇಕು, ನಾವು ಯುದ್ಧದಲ್ಲಿ ಸತ್ತರೆ ನಮ್ಮ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಕೇಳಿದರು. ಇದನ್ನು ಕೇಳಿ ಕೆರಳಿದ ಬಾಜಿರಾಯ ಇವರನ್ನು ಕರೆತಂದ ಸೇನಾಧಿಪತಿಯನ್ನು ಕಠೋರವಾಗಿ ನಿಂದಿಸಿ ಒಳಗೆ ಬಿಟ್ಟ ದ್ವಾರಪಾಲಕನನ್ನು ಗಲ್ಲಿಗೇರಿಸುತ್ತಾನೆ. ಅಲ್ಲದೆ ಸಿದ್ದನಾಕ ಬಂದು ಹೋದ ಸ್ಥಳವನ್ನು ಶುಚಿಗೊಳಿಸುತ್ತಾನೆ. ಈ ಘಟನೆಯನ್ನು ಸಿದ್ದನಾಕ ತನ್ನ ಸೇನಾ ತುಕಡಿಯೊಂದಿಗೆ ಹಂಚಿಕೊಳ್ಳುತ್ತಾನೆ. ನೊಂದ ಮಹರ್ ಸೈನಿಕರು ಬ್ರಿಟಿಷರೊಂದಿಗೆ ಕೈಜೋಡಿಸಲು ನಿರ್ಧರಿಸುತ್ತಾರೆ. ಕುದುರೆ ಸವಾರಿ ಮತ್ತು ಖಡ್ಗ ಯುದ್ಧದಲ್ಲಿ ಪರಿಣಿತರಿದ್ದ ಮಹರ್ ಸೇನೆಯ ನಿರ್ಧಾರವನ್ನು ಒಪ್ಪಿದ ಕಂಪನಿ ಸರ್ಕಾರ ಮಹರ್ ಸೇನೆಯ ನೇತೃತ್ವದಲ್ಲಿ ಪೇಶ್ವೆಗಳ ವಿರುದ್ಧ ಯುದ್ಧ ಸಾರಿತು. ಈ ಘಟನೆ ಭೀಮಾ ಕೊರೆಂಗಾವ್ ಯುದ್ಧಕ್ಕೆ ನಾಂದಿಯಾಯಿತು. ಡಿಸೆಂಬರ್ 31, 1817ರಂದು ಮಹರ್ ಸೈನ್ಯ ಹೊರಟು ಸತತ 12 ಗಂಟೆಗಳ ನಡಿಗೆಯೊಂದಿಗೆ ಭೀಮಾ ನದಿ ತೀರದ ಕೊರೆಂಗಾವ್ ಸ್ಥಳವನ್ನು ತಲುಪಿತು. ನಂತರ ಮದ್ದುಗುಂಡುಗಳ ಸಿಡಿತದೊಂದಿಗೆ ಆರಂಭವಾದ ಯುದ್ಧದಲ್ಲಿ ಪಿರಂಗಿ ತಜ್ಞ ಪಿಸ್ಮುಲನನ್ನು ಮೋಸದಿಂದ ಕೊಲ್ಲಲಾಗುತ್ತದೆ. ಆಗ ಯುದ್ಧದ ಸಂಪೂರ್ಣ ಭಾರ ಖಡ್ಗ ಪರಿಣಿತ ಸಿದ್ದನಾಕ ಮತ್ತು ಭೀಮನಾಕನ ಮೇಲೆ ಬೀಳುತ್ತದೆ. ಇದನ್ನು ಸಮರ್ಥವಾಗಿ ನಿಭಾಯಿಸಿದ ಮಹರ್ ಸೈನಿಕರು ಎದುರಾಳಿ ಸೈನ್ಯದ ನಾಯಕನಾದಂಥ ಬಾಪು ಗೋಖಲೆ ಮಗನ ಕೊಲೆಯೊಂದಿಗೆ ರಕ್ತದ ಕೋಡಿ ಹರಿಸುತ್ತಾರೆ. ಈ ರೀತಿ ನಡೆದ ಯುದ್ಧದಲ್ಲಿ ಕೇವಲ 500 ಜನ ಮಹರ್ ಸೈನಿಕರು 28,000 ಜನ ಪೇಶ್ವೆ ಸೈನಿಕರನ್ನು ಮಣಿಸಿ ಇತಿಹಾಸದ ಪುಟದಲ್ಲಿ ವಿಜಯವನ್ನು ದಾಖಲಿಸುತ್ತಾರೆ. ಈ ಯುದ್ಧ ಭೀಮಾ ನದಿ ತೀರದಲ್ಲಿ ನಡೆದ ಕಾರಣ ಇದು ಭೀಮಾ ಕೊರೆಂಗಾವ್ ಯುದ್ಧವೆಂದೇ ಹೆಸರುವಾಸಿಯಾಗಿದೆ. ಹಾಗೂ ಈ ಐತಿಹಾಸಿಕ ಸ್ವಾಭಿಮಾನದ ಹೋರಾಟದ ನೆನಪಿಗಾಗಿ ಯುದ್ಧ ನಡೆದ ಸ್ಥಳದಲ್ಲಿ ಕೊರೆಂಗಾವ್ ವಿಜಯ ಸ್ತಂಭವನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಪ್ರತಿ ವರ್ಷ ಜನವರಿ 1ರಂದು ದೇಶದಾದ್ಯಂತ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಭಾರತದ ಇತಿಹಾಸಕಾರರು ಮುಚ್ಚಿ ಹಾಕಿದ್ದ ಈ ಸತ್ಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಇಂಗ್ಲೆಂಡಿನಲ್ಲಿ ಅಧ್ಯಯನ ಮಾಡುವಾಗ ತಿಳಿದು ಕೂಡಲೇ ಆ ಸ್ಥಳಕ್ಕೆ ಭೇಟಿ ನೀಡಿ ಕೊರೆಂಗಾವ್ ಇತಿಹಾಸ ಪ್ರಪಂಚಕ್ಕೆ ತಿಳಿಯುವ ಹಾಗೆ ಮಾಡಿದರು. ಅಲ್ಲದೆ ದಲಿತರ ಶೌರ್ಯ ಪರಾಕ್ರಮವನ್ನು ಅರಿತುಕೊಂಡ ಬಾಬಾ ಸಾಹೇಬರು, ನನ್ನ ಜನರಿಗೆ ಆಯುಧಗಳನ್ನು ಹೊಂದುವ ಅಧಿಕಾರವಿದ್ದಿದ್ದರೆ ಈ ದೇಶ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಪ್ರಸಂಗ ಬರುತ್ತಿರಲಿಲ್ಲ ಎಂದರು. ಜನವರಿ 1ನೇ ತಾರೀಕಿನಂದು ಕೊರೆಂಗಾವ್ಗೆ ಭೇಟಿ ನೀಡಿ
ಹುತಾತ್ಮ ಮಹರ್ ಯೋಧರ ವಿಜಯ ಸ್ತಂಭಕ್ಕೆ ನಮನ ಸಲ್ಲಿಸುತ್ತಿದ್ದರು. ಪ್ರಪಂಚದಲ್ಲಿ ಅನೇಕ ದೇಶಗಳ ನಡುವೆ ಯುದ್ಧ ನಡೆದಿವೆ. ಅಸಂಖ್ಯಾತ ರಾಜಮನೆತನಗಳ ನಡುವೆಯೂ ಯುದ್ಧ ನಡೆದಿವೆ. ಜಾಗತಿಕ ಯುದ್ಧಗಳಾದ 1ನೇ ಮತ್ತು 2ನೇ ಮಹಾಯುದ್ಧಗಳೂ ನಡೆದಿವೆ. ಆದರೆ ಅಲ್ಲಿ ಎರಡೂ ಕಡೆಯ ಸೇನಾಬಲ ಪರಿಪೂರ್ಣ ಸಮವಲ್ಲದಿದ್ದರೂ ಆಸುಪಾಸಿನಲ್ಲಿರುತ್ತಿದ್ದವು. ಆದರೆ ಇಡೀ ಚರಿತ್ರೆಯಲ್ಲಿ 500 ಜನ ಸೈನಿಕರು 28,000 ಜನ ಸೈನಿಕರನ್ನು ಸೋಲಿಸಿದ್ದು ಭೀಮಾ ಕೊರೆಂಗಾವ್ ಯುದ್ಧದಲ್ಲಿ ಮಾತ್ರ ಕಾಣಸಿಗುತ್ತದೆ. ಇವರ ಪೌರುಷಕ್ಕೆ ಮೆಚ್ಚಿ ಬ್ರಿಟಿಷರು ನಿಮಗೆ ಏನು ಬೇಕು ಎಂದು ಕೇಳಿದಾಗ ಮಹರ್ ಜನರು ಕೇಳಿದ್ದು ವಜ್ರ ವೈಡೂರ್ಯವನ್ನಾಗಲಿ ಬಂಗಾರವನ್ನಾಗಲಿ ಸಾಮ್ರಾಜ್ಯವನ್ನಾಗಲಿ ಅಲ್ಲ. ಮಹರ್ ಜನರು ಕೇಳಿದ್ದು ಶಿಕ್ಷಣ ಮತ್ತು ಸಮಾನತೆಯನ್ನು. ಅವರ ತ್ಯಾಗ ಬಲಿದಾನದಿಂದಾಗಿಯೇ ಇಂದು ಭಾರತದಲ್ಲಿ ಶಿಕ್ಷಣ ಸಾರ್ವತ್ರಿಕವಾಗಿದೆ. ಈ ಮಹರ್ ಸೈನಿಕರ ಪೌರುಷದಿಂದಾಗಿ ಭಾರತೀಯ ಸೇನೆಯಲ್ಲಿ ಇಂದಿಗೂ ಮಹರ್ ರೆಜಿಮೆಂಟ್ ಎಂಬ ವಿಭಾಗವಿದೆ. ಯುದ್ಧಗಳು ನಡೆಯುವುದು ಇತಿಹಾಸಕ್ಕೋಸ್ಕರ, ಹೆಣ್ಣು ಹೊನ್ನು ಅಥವಾ ಮಣ್ಣಿಗೋಸ್ಕರ. ಆದರೆ ಈ ಯುದ್ಧ ನಡೆದಿದ್ದು ಸ್ವಾಭಿಮಾನ ಮತ್ತು ಸಮಾನತೆಗೋಸ್ಕರ, ಆತ್ಮಗೌರವ ಮತ್ತು ಹಕ್ಕಿಗೋಸ್ಕರ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್.